ಪಾವುಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಗುರುವಾರ ಅಲೆಮಾರಿ ಅರೆಹಲೆಮಾರಿ ಹಿಂದುಳಿದ ಜನಾಂಗಗಳ ತಾಲೂಕು ಒಕ್ಕೂಟ ರಚನೆ ಹಾಗೂ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಈ ಒಂದು ಹೊಸ ಒಕ್ಕೂಟದ ಗೌರವಾಧ್ಯಕ್ಷರಾಗಿ ಜಿ ಬಲರಾಮರೆಡ್ಡಿ, ಅಧ್ಯಕ್ಷರಾಗಿ ಮೈಲಾರರೆಡ್ಡಿ ಆಯ್ಕೆಯಾಗಿದ್ದಾರೆ. ಇನ್ನು ಉಪಾಧ್ಯಕ್ಷರಾಗಿ ರೊಪ್ಪ ಅನಿಲ್ ಗೋಪಾಲಪ್ಪ ದೌಡಬೆಟ್ಟ, ಪ್ರಧಾನ ಕಾರ್ಯದರ್ಶಿಯಾಗಿ ದೇವರಹಟ್ಟಿ ನಾಗರಾಜು, ಸಹ ಕಾರ್ಯದರ್ಶಿಯಾಗಿ ಜೆ ಈರಣ್ಣ ಹಾಗೂ ಖಜಾಂಚಿಯಾಗಿ ಆರ್ ಎಚ್ ಗೋಪಾಲಕೃಷ್ಣ ನೇಮಕಗೊಂಡಿದ್ದಾರೆ. ಈ ಒಂದು ಸಮಾರಂಭದಲ್ಲಿ ಒಕ್ಕೂಟದ ಮಹತ್ವವನ್ನು ವಿಸ್ತೃತವಾಗಿ ವಿವರಣೆ ನಡೆದಂತಹ ಜಿಲ್ಲಾಧ್ಯಕ್ಷ ಎಸ್ ಮಂಜುನಾಥ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಮೂಡ್ಲಿ ಗಿರೀಶ್ ಅವರು ಒಟ್ಟು 27 ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ನಿರ್ದೇಶಕರಾಗಿ ಹನುಮಂತ ರೆಡ್ಡಿ, ಪಾಂಡುರಂಗ ಯಾದವ್, ಕುರಿಯಪ್ಪ, ಬೋರಣ್ಣ, ರಘುವೀರ್ ರೆಡ್ಡಿ, ರಾಮಾಂಜಪ್ಪ, ಮಹೇಶ್, ನರಸಿಂಹಯ್ಯ, ರಾಜೇಂದ್ರ ಪ್ರಸಾದ್, ಬಿಎನ್ ಹಾಗೆ ಕೃಷ್ಣಗಿರಿ ಹಿರಣ್ಣ ಸೇರಿದಂತೆ ಹಲವರು ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ್ದಾರೆ. ಜಿಲ್ಲಾ ಒಕ್ಕೂಟ ಪ್ರಧಾನ ಕಾರ್ಯದರ್ಶಿ ಮೂಡ್ಲಿ ಗಿರೀಶ್ ಅವರು ಮಾತನಾಡಿ, ಒಕ್ಕೂಟದಲ್ಲಿ 46 ಜಾತಿಗಳನ್ನು ಒಳಗೊಂಡಿದ್ದು ಇವುಗಳು ಇನ್ನೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿವೆ ಎಂಬ ವಿಷಾದವನ್ನು ವ್ಯಕ್ತಪಡಿಸಿದರು. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಹಕ್ಕುಗಳಿಗಾಗಿ ನಾವು ಸಂಘಟಿತರಾಗಿ ನ್ಯಾಯಕ್ಕಾಗಿ ಒಗ್ಗೂಡಿ ಶ್ರಮಿಸಬೇಕಾದ ಅಗತ್ಯ ಇದೆ ಎಂದು ತಿಳಿಸಿದರು. ರಾಜ್ಯ ಮಟ್ಟದಲ್ಲಾಗಿದೆ, ಜಿಲ್ಲಾ ಮಟ್ಟ 30 ಜಿಲ್ಲೆನಲ್ಲೂ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿದೆ. ಮತ್ತೆ ಜಿಲ್ಲಾ ಮಟ್ಟದ ಈ ಒಂದು ಒಕ್ಕೂಟನೂ ರಚನೆ ಆಗಿದೆ. ಈಗ ನಾವು ತುಮಕೂರು ಜಿಲ್ಲೆಯಲ್ಲಿ ನಾವು ತಾಲೂಕು ಮಟ್ಟಕ್ಕೆ ಮಾಡಿದ್ದಕ್ಕೆ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮಧುಗಿರಿ ಆಯಿತು, ಕೊಡಗೇರಿ ಆಯಿತು, ಈಗ ಪಾವಗಡಕ್ಕೆ ಬಂದಿದ್ದೀವಿ. ನೀವೆಲ್ಲ ಸಹಕಾರ ನಮ್ಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಿ. ಯಾಕಂತಂದರೆ ನಮಗೆ ಈ ಒಂದು ಒಕ್ಕೂಟ ರಚನೆ ಆಗೋದು ಉದ್ದೇಶ ಒಂದಾದರೆ ಇಲ್ಲಿ ಕಾರ್ಯಗತ ಆಗಬೇಕು. ಯಾರ್ಯಾರು ಮೂಲಭೂತ ಸೌಕರ್ಯಗಳಲ್ಲಿ ವಂಚಿತರಾಗಿದ್ದೀವಿ ಅಂಥವ್ರಿಗೆ ನಾವು ಧ್ವನಿಯಾಗಿ ನಿಲ್ತೀವಿ ಅಂತೇಳಿ ಈಗಾಗಲೇ ಎಲ್ಲ ಸಚಿವರು ಕೂಡ ಗಮನಕ್ಕೂ ನಾವು ತಂದಿದ್ವಿ. ಅವತ್ತು ಕೂಡ ಅವರು ಬಹಿರಂಗವಾಗಿ ಹೇಳಿ ಅನ್ನೋ ಉದ್ದೇಶದಿಂದ ನಮ್ಮ ಪರವಾಗಿ ನಿಂತ್ಕೋಬೇಕು ಅನ್ನೋ ಉದ್ದೇಶದಿಂದ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಶೆಟ್ಟರು ಭಾಳ ಪ್ರಯತ್ನ ಪಟ್ಟು. ಇನ್ನು ಒಕ್ಕೂಟದ ನೂತನ ಅಧ್ಯಕ್ಷ ಮೈಲಾರರೆಡ್ಡಿ ಅವರು ಮಾತನಾಡಿ, ನಮ್ಮ ಸಮುದಾಯದ ಜನರಿಗೆ ಸರ್ಕಾರದ ಸೌಲಭ್ಯಗಳು ಸಮರ್ಪಕವಾಗಿ ತಲುಪಲು ನಾವು ಶ್ರಮವನ್ನು ವಹಿಸುತ್ತೇವೆ. ಪ್ರಾಮಾಣಿಕ ಸೇವೆಯ ಮೂಲಕ ನಮ್ಮ ಜನರ ಜೀವನದಲ್ಲಿ ಸುಧಾರಣೆ ತರಲು ಈ ಒಕ್ಕೂಟ ಸದಾ ಕ್ರಿಯಾಶೀಲವಾಗಿರಲಿದೆ ಎಂದು ಭರವಸೆ ನೀಡಿದರು. ಇಲ್ಲಿ ಏನೇನು ಅವಕಾಶಗಳಿದ್ದಾವೆ, ನಮ್ಮ ಬಡವರಿಗೆ ಏನೇನು ಅನುಕೂಲ, ಬೋರ್ವೆಲ್ ಆಗ್ಬೋದು, ಒಂದು ಮನೆ ವಿಚಾರಗಳಾಗ್ಬೋದು, ಮತ್ತೆ ಯಾವುದೋ ಸಿಸಿ ರಸ್ತೆಗಳು, ಸೈಟು ಸಮೇತ ನಮ್ಮ ಅಲೆಮಾರಿಯಲ್ಲಿ ಕೊಡ್ಬೋದು. ಗಂಗಾ ಕಲ್ಯಾಣಿಯಲ್ಲಿ ನಮ್ಮ ಇದರಲ್ಲಿ ಇದ್ದಾವೆ. ಈಗ ಇಲ್ಲಿರ್ತಕ್ಕಂಥ ಎಲ್ಲ ಡೈರೆಕ್ಟರ್ಗಳು ಇದ್ದೀರಾ, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಎಲ್ಲ ಸೇರಿ ನಾವು ಈಗ ಒಗ್ಗಟ್ಟಾಗಿ ಈ ಹೊಸ ಒಕ್ಕೂಟ ಅಲೆಮಾರಿ ಮತ್ತು ಅಲೆಮಾರಿ ಸಮುದಾಯಗಳ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ನಡೆಸಿ ಅವರ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂಬ ನಿರೀಕ್ಷೆ ಪದಾಧಿಕಾರಿಗಳಲ್ಲಿ ವ್ಯಕ್ತವಾಯಿತು.